ಓಕೆ, ಇವಾಗ ಕ್ವಶನ್ ನಂಬರ್ 7 ಎಕ್ಸಸೈಸ್ 5.2 ಒಳಗ ಕ್ವಶನ್ ನಂಬರ್ 7 ಅನ್ನು ಸಾಲ್ವ್ ಮಾಡೋಣ. ಕ್ವಶನ್ ಏನೈತಿ, 2 ರೂಟ್ ಕಾಟ್ ಎಕ್ಸ್ ಸ್ಕ್ವೇರ್ ಅಂತ ಕ್ವಶನ್ ಐತಿ. ಸೊ ನಾವು ಲೆಫ್ಟ್ ಸೈಡ್ ಇಂದ ನೋಡ್ಕೊತ ಬಂದಂಗ ಫಸ್ಟ್ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಐತಿ, ಕಾನ್ಸ್ಟೆಂಟ್ ಟರ್ಮ್ ನ ಔಟ್ ಸೈಡ್ ಇಟ್ಕೋತೀವಿ. ಸೊ ದಟ್ ಈಸ್ dy by dx is equal to ಈ 2 ನ ಔಟ್ ಸೈಡ್ ಇಟ್ಕೊಂಡ ಈ ವೇರಿಯೇಬಲ್ ಟರ್ಮ್ ಅನ್ನ ಏನೈತಿ ಅದನ್ನ ಡಿಫ್ರೆನ್ಶಿಯೇಷನ್ ಮಾಡ್ತೇವೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ. ಇದನ್ನ ಏನ್ ಮಾಡ್ತೇವಿ, ಡಿಫ್ರೆನ್ಶಿಯೇಷನ್ ಮಾಡ್ತೇವೆ. ಯಾವ್ದು ಕ್ವಾಂಟಿಟಿ ಐತಿ, ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಅಂತ ಕ್ವಾಂಟಿಟಿ ಐತಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್, ಸೊ ಇದು ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ಟೈಪ್ ಐತದ. ಸೊ ನಮಗೇನ್ ಗೊತ್ತೈತಿ, ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್, ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ಫಾರ್ಮುಲಾ ಏನೈತಿ, 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಐತಿ. ಸೊ ಹಂಗ ನಾವು ಇಲ್ಲಿ ಸೇಮ್ ಟು ಸೇಮ್ ಅದನ್ನ ಅಪ್ಲೈ ಮಾಡ್ಕೋಬೇಕು. ಹಂಗಾರೆ ಇಲ್ಲಿ ಏನಕ್ಕೈತಿ, 2 ರೂಟ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಎಕ್ಸ್ ಪ್ಲೇಸ್ ಒಳಗೆ ಏನೈತಿ ಅದನ್ನ ಬರ್ರಿ, ಎಕ್ಸ್ ಪ್ಲೇಸ್ ಒಳಗೆ ಟೋಟಲ್ ಕಾಟ್ ಎಕ್ಸ್ ಸ್ಕ್ವೇರ್ ಐತಿ, ರೂಟ್ ಎಕ್ಸ್ ಪ್ಲೇಸ್ ಒಳಗೆ ಇಷ್ಟಕೊಂಡ ಕ್ವಾಂಟಿಟಿ ಐತಿ, ಅದಿಷ್ಟು ಟರ್ಮ್ನ ಬರೀನಲ್ಲಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ 1 ಡಿವೈಡ್ ಬೈ 2 ರೂಟ್ ಎಕ್ಸ್. ಎಕ್ಸ್ ಇತ್ತು ಹಂಗ ಬಿಡ್ತಿದ್ವಿ, ಬಟ್ ಎಕ್ಸ್ ಇಲ್ಲ, ಇಲ್ಲಿ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ ಅಂತಂದ್ರ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ವಾಟ್ ಎಕ್ಸ್. ಸೊ ಈ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ ಅಂತಂದ್ರೆ ಅಗೇನ್ ನಾವು ಈ ಕ್ವಾಂಟಿಟಿನ ಡಿಫ್ರೆನ್ಶಿಯೇಷನ್ ಮಾಡಬೇಕು. ಸೊ ಅದನ್ನ ಇಲ್ಲಿ ಸೈಡ್ ಬರ್ಕೋತೇನೆ, ಇಂಟು ಡಿಫ್ರೆನ್ಶಿಯೇಷನ್ ಆಫ್ ದಿಸ್ ಕ್ವಾಂಟಿಟಿ, ವಿಚ್ ಕ್ವಾಂಟಿಟಿ, ಕಾಟ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ನಾವೇನ್ ಮಾಡ್ಬೇಕು, ಇದನ್ನ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಸೊ ನಮಗೆ ಗೊತ್ತಿರುವಂಗ ಇಲ್ಲಿ 2 ಅಂತ ಕ್ಯಾನ್ಸಲ್ ಆಗುತ್ತೆ, ಡೈರೆಕ್ಟ್ಲಿ ಏನ್ ಮಾಡ್ಕೊಂಡ್ಬಿಡೋಣ, ಇಲ್ಲಿ 2 ಏನ್ ಮಾಡ್ಕೊಳ್ಳೋಣ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ, ರೈಟ್. ಸೊ ಹಂಗಾರೆ ಇಲ್ಲಿ ಏನು ಉಳಿತು, ಹಂಗಾರೆ ಈ ಕಡೆ ಕ್ವಾಂಟಿಟಿ ಒಳಗ 1 ಡಿವೈಡೆಡ್ ಬೈ ರೂಟ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಉಳಿತು. ಇಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನೈತೆ ನಮ್ದು, ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್. ಇದು ಎಕ್ಸ್ ಸ್ಕ್ವೇರ್ ಅಂತೂ ಬಿಡ್ರಿ, ಫಸ್ಟ್ ಇದನ್ನ ಕಾಟ್ ಎಕ್ಸ್ ಅನ್ಕೋರಿ, ಬೇರೆ ಆಂಗಲ್ ಐತಲ್ಲ ಎಕ್ಸ್ ಅನ್ಕೋರಿ. ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಫಾರ್ಮುಲಾ ನೆಟ್ ಮಾಡ್ಕೋರಿ ಫಸ್ಟ್. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಫಾರ್ಮುಲಾ, ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಏನೈತಿ, ಮೈನಸ್ ಕೊಸೆಕ್ ಸ್ಕ್ವೇರ್ ಎಕ್ಸ್ ಐತಿ, ಮೈನಸ್ ಕೊಸೆಕ್ ಸ್ಕ್ವೇರ್ ಎಕ್ಸ್ ಐತಿ. ಸೊ ಹಂಗಾರೆ ಇಲ್ಲಿ ಏನ್ ಬರ್ಕೊಳ್ಳೋಣ, ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಕೊಸೆಕ್ ಸ್ಕ್ವೇರ್ ಎಕ್ಸ್, ಮೈನಸ್ ಕೊಸೆಕ್ ಸ್ಕ್ವೇರ್ ಎಕ್ಸ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಏನೈತಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ, ಆ ಎಕ್ಸ್ ಸ್ಕ್ವೇರ್ ಅನ್ನ ಬರೀರಿ. ಇಲ್ಲಿ ಎಕ್ಸ್ ಇತ್ತು ಹಂಗ ಬಿಟ್ಬಿಡ್ತಿದ್ವಿ ನಾವು. ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಮೈನಸ್ ಕೊಸೆಕ್ ಸ್ಕ್ವೇರ್ ಎಕ್ಸ್, ಎಕ್ಸ್ ಇದ್ರೆ ಅಷ್ಟೇ ಬಿಡ್ತಿದ್ವಿ, ಬಟ್ ಎಕ್ಸ್ ಬೇರೆ ಕ್ವಾಂಟಿಟಿ ಐತಂದ್ರೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈ ಎಕ್ಸ್ ಸ್ಕ್ವೇರ್ ಅನ್ನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಕ್ಕೈತಿ, ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ 2x ಆಕೈತಿ, ಬಿಕಾಸ್ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಫಾರ್ಮುಲಾ ಏನೈತಿ, n ಇಂಟು ಎಕ್ಸ್ ಟು ದ ಪವರ್ n ಮೈನಸ್ 1 ಐತಿ. ಆ n ಪ್ಲೇಸ್ ಒಳಗೆ 2 ಇತ್ತು ಅಂತಂದ್ರ 2 ಇಂಟು ಎಕ್ಸ್ ಟು ದ ಪವರ್ 2 ಮೈನಸ್ 1 ವಿ ಗೆಟ್ 2x. ಪವರ್ ಏನ್ ಬರ್ತೈತಿ, 2 ಮೈನಸ್ 1 ಅಂದ್ರೆ ಏನಿದೆ 1, ಮೇಲ್ಗಡೆ ಪವರ್ 1 ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ, ವಿ ಗೆಟ್ 2x. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಇದನ್ನ ನೀವು ಏನ್ ಬರಿಬಹುದು, ನೀಟಾಗಿ ಬರ್ಕೋಬಹುದು. ಇದನ್ನ ನೀಟಾಗಿ ಏನ್ ಬರ್ಕೋಬಹುದು, ಇಲ್ಲಿ ಫಸ್ಟ್ 2x ಬರ್ಕೊಂಡು ಇಲ್ಲಿ ಬರಿತೇನೆ ನೋಡ್ರಿ, ಇಸ್ ಈಕ್ವಲ್ ಟು ಫಸ್ಟ್ 2x ಬರ್ಕೊಳ್ಳೋದು, ಈ ಮೈನಸ್ ಇನ್ ಇಲ್ಲಿ ಐತಲ್ಲ ಈ ಕಡೆ ಸೈಡ್ ಬರ್ಕೊಂಡ್ಬಿಡೋದು ಮೈನಸ್ ಸೈಡ್. ಇದು ಕೊಸೆಕ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಐತಿ, ಇದನ್ನ ಬರೀ ಕೊಸೆಕ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್, ಕೊಸೆಕ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಪ್ಲೇಸ್ ಒಳಗೆ ಯಾರದಾರ ರೂಟ್ ಕಾಟ್ ಎಕ್ಸ್ ಸ್ಕ್ವೇರ್ ಐತಿ, ಅದನ್ನ ಬರ್ದ್ಬಿಡ್ರಿ, ರೂಟ್ ಕಾಟ್ ಎಕ್ಸ್ ಸ್ಕ್ವೇರ್ ಅಂತ ಬರ್ದ್ಬಿಟ್ರೆ ಮುಗೀತಿ. ಇಲ್ಲಿಗೆ ಸೊಲ್ಯೂಷನ್ ಮುಗಿತೈತಿ. ಇದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಮತ್ತೆ ಈ ಕೊಸೆಕ್ ಅಂದ್ರೆ 1 ಬೈ ಸೈನ್ ಸ್ಕ್ವೇರ್ ಅಂತ ಬರ್ಕೊಂಡು, ಕಾಟ್ ಅಂದ್ರೆ ಕಾಸ್ ಬೈ ಸೈನ್ ಸ್ಕ್ವೇರ್ ಅಂತ ಬರ್ಕೊಂಡು, ಕಾಸ್ ಬೈ ಸೈನ್ ಅಂತ ಬರ್ಕೊಂಡು ಎಲ್ಲ ಸಾಲ್ವ್ ಮಾಡ್ಬೋದು, ಬಟ್ ಏನೇ ನೆಸೆಸರಿ ಏನಿಲ್ಲ. ಸೊ ಸಾಕಿ, ದಿಸ್ ಈಸ್ ಸಫಿಷಿಯಂಟ್, ರೈಟ್. ಇದನ್ನ ಬರ್ಕೊಳ್ರಿ. ಈ ಕ್ವಶನ್ ನಂಬರ್ 8 ಅನ್ನ ಸಾಲ್ವ್ ಮಾಡೋಣ.